ಅರಣ್ಯ ಇಲಾಖೆಯ ವಿವಿಧ ವಿಭಾಗದಲ್ಲಿ ಅರಣ್ಯ ಬೆಳೆಸಲು ಕಟ್ಟಡ, ಕಾಂಪೌಂಡ್ ನಿರ್ವಹಣೆ ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ಬರುವ ಅನುದಾನಗಳ ಸಂಪೂರ್ಣ ವಿವರವನ್ನು ಸಾರ್ವಜನಿಕವಾಗಿ ಇಲಾಖೆ ಪ್ರಕಟಿಸಬೇಕು. ಇಲ್ಲದಿದ್ದರೆ ಇಲಾಖೆಯ ಕಚೇರಿ ಎದುರು ಪ್ರತಿಭಟಿಸಲಾಗುವುದು ಎಂದು ಸಾರ್ವಜನಿಕ ಸೇವಾ ಕೇಂದ್ರ ಮುಖ್ಯಸ್ಥ ಧೀರಜ್ ತಿನೇಕರ್ ಎಚ್ಚರಿಸಿದ್ದಾರೆ. ಅವರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿ ವರ್ಷ ವಲಯವೊಂದರಲ್ಲಿ ಸರಾಸರಿ 3.50 ಲಕ್ಷ ಗಿಡಗಳನ್ನು ನೆಡಲಾಗುತ್ತದೆ. ಅವುಗಳಲ್ಲಿ ಎಷ್ಟು ಗಿಡ ಸತ್ತು ಹೋಗಿದೆ, ಎಷ್ಟು ಗಿಡಗಳು ಬದುಕಿವೆ ಎನ್ನುವ ಕುರಿತು ಅರಣ್ಯ ಇಲಾಖೆಯೇ ಮಾಹಿತಿ ಇಲ್ಲ ಎಂದು ಆರೋಪಿಸಿತು. ಕೊಡಬೇಕು. ಇಲ್ಲ ಅಂತಂದ್ರೆ ಈ ಏನು ಗಿಡ ನೆಡುವ ಕಾರ್ಯಕ್ರಮ ಏನ್ ಮಾಡ್ತಾರೋ ಪ್ರತಿ ವರ್ಷ ಅದನ್ನ ಪಂಚಾಯತಿ ವೈಸ್ ನಾವು ತಗೊಳ್ತೀವಿ. ಎಲ್ಲಿ ಕಾಣಿಸ್ಕೊಡ್ಬೇಕು. ನಮ್ಮೂರು ವಾಲಂಟಿಯರ್ಸ್ ಬರ್ತಾರೆ, ಪ್ರತಿ ಪಂಚಾಯತಿಯಲ್ಲಿ ನನ್ನ ವಾಲಂಟಿಯರ್ಸ್ ಬರ್ತಾರೆ. ಅವ್ರು ತೋರಿಸ್ಕೊಡ್ಬೇಕು ಎಷ್ಟು ಮರ ಜೀವನದ, ಎಷ್ಟು ಮರ ಉಳಿಸಿದ್ದಾರೆ, ಈ ವರ್ಷ ಎಷ್ಟು ಮರ ಹಚ್ಚಿದ್ದಾರೆ. ನೋಡ್ರಿ, ಒಂದು ಸಿಲ್ಲಿದು ಪ್ರಕೃತಿಯ ಅದು ತಂದೆ ಆದಂತ ಮರಗಳನ್ನ ನಡ್ಕೊಳ್ತಾ ಹೋಗ್ತದೆ. ಇವತ್ತಲ್ಲಿ ಕಡಿತಾ ಇದ್ದಾರೆ, ಹತ್ತಿ ಆಗದ ಹೇಳಿ ಮರಗಳನ್ನ, ಹಸಿ ಮರಗಳನ್ನೇ ಕಡಿತಾರೆ. ಯಾಕಂದ್ರೆ ಅದು ಒಂದಕ್ಕೊಂದು ತಾಗಿ ಬೆಂಕಿ ಬೀಳ್ತದೆ, ಮತ್ತೊಂದು ಅನಲೈಸಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಮರ ನೆಡುವ ಉಂಟ ಅವಶ್ಯಕತೆ ಉಂಟಾ? ಬಾಕಿ ಕಡೆ ಗೊತ್ತಿಲ್ಲ, ಹೊರಗಡೆ ಬೇಲ್ಸಿಲ್ಲೇ ನಡಬೇಕಾಗ್ತದೆ ಹೆಚ್ಚಾಗಿ. ಇಲ್ಲಿ ಹೇಳ್ತಾರೆ, ಇಲ್ಲಿ ಪ್ರಕೃತಿ ದತ್ತವಾಗಿನೇ ಬರ್ತದೆ. ನೀವ್ಯಾಕೆ ನಡಬೇಕು, ನೀವ್ಯಾಕೆ ಖರ್ಚಾಗಬೇಕು ಅದಕ್ಕೆ? ಅದು ಮತ್ತೆ ಎಂತ ಪಂಪ ಹೇಳಿ ಹೆಡ್ಗಳು ಕೊಡ್ತಾರೆ, ನಮ್ಗೆ ಗೊತ್ತಾಗ್ತದೆ ಹೆಡ್ಗಳು, ಆ ಹೆಡ್ಡಲ್ಲಿ ಕೊಡ್ತಾರೆ. ಸರ್ 3 ವರ್ಷ ಆಯ್ತು ನಾವು ತಗೊಳ್ಳಿಕ್ಕೆ, 3 ವರ್ಷದಿಂದ ಇನ್ನೂ ತನಕ ಈ ವರ್ಷದಿಂದ ಬರೀ ಕೇಳೋದು ಅನುದಾನ ಎಷ್ಟು ಬಂತು, ಏನು ಬಂತು, ನೀವು ಕೇಳಿದ ಮಾಹಿತಿ ಸರಿ ಸರಿ ಒಂದೇ ಹೋಗ್ತಾರೆ. ಅದು ಆಮೇಲೆ ಹೇಳ್ತಾರೆ ಶೀರ್ಷಿಕೆಯಲ್ಲಿ ಕೇಳಬೇಕು. ಶೀರ್ಷಿಕೆ ಅಂದ್ರೆ ಏನು? ಹೆಡ್ ಆಯ್ತು, ಹೆಡ್ಡಿಗೆ ಒಂದು ಅದೇ ಕೇಳಬೇಕು. ಶೀರ್ಷಿಕೆ ಬಂದಂತ 2024 ಮತ್ತೆ ಇದು ಕೊಡಬೇಡಿ. ಹಂಗಲ್ಲ, ಅದರಲ್ಲೂ ಮುಂದೆ ಬರ್ತದೆ 32 ನಂಬರ್, 24 ನಂಬರ್, 205 ನಂಬರ್ ಅವರೇ. ಮಾಹಿತಿ ಹಕ್ಕಿನ ಅಡಿ ಕೇಳಿದಾಗ ಮಂಚಿಕೇರಿ ವಿಭಾಗದಲ್ಲಿ 2021-24 ಸುಮಾರು 4 ಲಕ್ಷ ಗಿಡಗಳನ್ನು ನೆಡಲಾಗಿದೆ. ಯಲ್ಲಾಪುರ ಹಾಗೂ ಕಿರುವತ್ತಿ ವಲಯದಲ್ಲಿ ಪ್ರತಿ ವರ್ಷ 5 ಲಕ್ಷ ಗಿಡ ನೆಡಲಾಗಿದೆ. ಒಂದು ಸಸಿಗೆ 60 ರಿಂದ 120 ಖರ್ಚಾಗುತ್ತದೆ ಎಂದು ಹೇಳಿತ್ತು. ಸರಾಸರಿ 80 ರೂಪಾಯಿ ಒಂದು ಸಸಿಗೆ ಹಿಡಿದ್ರು 20 ಲಕ್ಷ ಸಸಿಗಳಿಗೆ 16 ಕೋಟಿ ಖರ್ಚಾಗಿದೆ ಎಂದು ವಿವರಿಸಿತು. ಅರಣ್ಯ ಇಲಾಖೆಯವರು ಗಿಡ ನೆಡಲು ಸಣ್ಣ ಇಟಾಚಿ ಬಳಸುವುದರಿಂದ ಒಂದು ಗಿಡ ನೆಡುವಾಗ ಪ್ರಕೃತಿ ದತ್ತವಾದ 100 ಸಸಿಗಳು ನಾಶವಾಗುತ್ತವೆ. ಇಲಾಖೆಯವರು ಇಟಾಚಿಯಿಂದ ಕೆಲಸ ಮಾಡಿಸಿ ಆಳಿನ ಲೆಕ್ಕ ತೋರಿಸುತ್ತಾರೆ ಎಂದು ಆರೋಪಿಸಿದರು. ತನ್ನ ಗಾರ್ಡು ಆ ವಾಚ್ಮನ್ ಗಳಿಂದ ಏನ್ ಗಿಡ ನೆಡ್ತಾರೋ ಆ ನೆಡ್ತಾರೋ ಇಲ್ಲ ನೋಡ್ಲಿಕ್ಕೆ ಸಹಿತ ಹೋಗುದಿಲ್ಲ. ಇದ್ರ ಮಧ್ಯೆ ಇನ್ನೊಂದು ಹೇಳ್ಬಿಟ್ಟೆ, ಒಂದು ಮರ ನೆಡ್ಲಿಕ್ಕೆ ಸರಾಸರಿ 40 ರೂಪಾಯಿಂದ 120 ರೂಪಾಯಿವರೆಗೆ ಅದೊಂದು ಕೋಟಿ ಅವರೇ ಕೊಟ್ಟಿರ್ತಾರೆ. ಗಿಡ ನೆಡ್ಲಿಕ್ಕೆ ಸರಾಸರಿ ಅಂದ್ರೆ ಬೇರೆ ಬೇರೆ ಸಾಗವಾನಿಗೆ ಒಂದು ರೇಟ್ ಇದೆ, ಕಿಂದಳಿಗೆ ಒಂದು ರೇಟ್ ಇದೆ, ಹಲಸಿಗೆ ಒಂದು ರೇಟ್ ಇದೆ, ಬಾಕಿ ಮಾವಿಗೆ ಎಲ್ಲ ಒಂದೊಂದು ರೇಟ್ ಇದೆ. ಆ ರೇಟ್ ಟೋಟಲ್ ಒಂದು ಸರಾಸರಿ ಹಿಡಿದು 100 ರೂಪಾಯಿ ಅಂತ ಅಥವಾ 80 ರೂಪಾಯಿ ಅಂತ ನಾವು ಹಿಡಿದ್ರು 1 ರೇಂಜಿಂದ 3 ಲಕ್ಷ ಗಿಡ ನೆಡ್ತಾರೆ ಅಂತಂದ್ರೆ ಇಡೀ ನಮ್ಮ ಕಿರುವತ್ತಿ ಮತ್ತೆ ಇಡಗುಂದಿ ಸ್ವಲ್ಪ ಕಡಿಮೆ ಆಗ್ತದೆ. 3 ಲಕ್ಷ ಆಗಲಿಲ್ಲ, ಕಡಿಮೆ ಆಗ್ತದೆ. ಅಲ್ಲಿ ಸುಮಾರು 1 ಲಕ್ಷ ಎಷ್ಟು ಮರ ನೆಡಬಹುದು ಅಂತ. ಯಲ್ಲಾಪುರ ಉಪ ಅರಣ್ಯ ವಿಭಾಗದಲ್ಲಿ 2015 ರಿಂದ 2026 ಇಲಾಖೆಯಿಂದ ನೆಟ್ಟು ಬೆಳೆಸಿದ ಗಿಡಗಳ ಸಂಪೂರ್ಣ ದಾಖಲಾತಿ ಮತ್ತು ವಾಸ್ತವದಲ್ಲಿ ಅರಣ್ಯದಲ್ಲಿ ಬದುಕಿರುವ ಗಿಡಗಳ ಮಾಹಿತಿಯನ್ನ ಸಾರ್ವಜನಿಕವಾಗಿ ನೀಡಬೇಕೆಂದು ಆಗ್ರಹಿಸಿದ ಅವರು, 1 ವಾರದೊಳಗೆ ಸಾರ್ವಜನಿಕ ಮಾಹಿತಿ ನೀಡದೆ ಹೋದರೆ ಪ್ರತಿಭಟನೆ ಅನಿವಾರ್ಯ ಎಂದರು.